ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಖುಷಿ ಕನ್ನಡ ವ್ಲಾಗ್ಸ್. ಬನ್ನಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತೇನಪ್ಪ ಅಂತಂದರೆ, ತರಕಾರಿ ಏನು ಹಾಕ್ತೇನೆ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಉಪ್ಪಿಟ್ಟು ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂದರೆ, ಮಾಡೋಕ್ಕೆ ಬರ್ತಿದ್ದರೂ ಸಹ ಮಾಡ್ಕೊಬೋದು. ಬನ್ನಿ ನೋಡೋಣ ಹೇಗೆ ಅಂತ. ಇವಾಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಡ್ವಿ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿ ಇಟ್ಕೊಂಡು, ರವೆ ಒಂದು 1/4 kg ಅಷ್ಟು ರವೆ ತೊಗೊಂಡಿದ್ದೀನಿ ನಾನು. ಫಸ್ಟಿಗೆ ರವೆನ ಹುರ್ಕೊಬೇಕು, ಸ್ವಲ್ಪ ಕೆಂಪಗಾಗಂಗೆ. ಸ್ವಲ್ಪ ಚೆನ್ನಾಗಿ ಅಂದರೆ ಚೆನ್ನಾಗಿ ತುಂಬ ರೋಸ್ಟ್ ಮಾಡ್ಕೊಬಾರ್ದು, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಷ್ಟೇ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಅದನ್ನು ಎತ್ತಿಟ್ಕೊಂಡು ಒಂದು ಪ್ಲೇಟ್ಗೆ, ಇವಾಗ ಅದೇ ಬಾಣಲಿ ಇಟ್ಕೊಂಡು ಮತ್ತೆ ಎಣ್ಣೆ ಹಾಕ್ಕೊಂಡು ಒಂದು 4ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊಂಡು, ಆಮೇಲೆ ಇದು ಏನಪ್ಪ ಅದು ಕಡಲೆಬೇಳೆ ಸಾಸಿವೆ ಹಾಕ್ಕೋಬೇಕು ಫಸ್ಟಿಗೆ. ಅದಾದಮೇಲೆ ಈ 1-2 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು. ನಾನು ಫಸ್ಟಿಗೆ ಕರಿಬೇವಿನ ಸೊಪ್ಪು ಹಾಕಲ್ಲ, ಸಿಡಿಯುತ್ತೆ ಅಂದ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ. ಆ ಫ್ಲೇವರು ಚೆನ್ನಾಗಿ ಬರ್ತಿರುತ್ತೆ, ಆವಾಗ ಚೆನ್ನಾಗಿರುತ್ತೆ ಸ್ಮೆಲ್ಲು. ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿ ಮಾಡ್ಕೊಬೇಕು. ಅದಾದಮೇಲೆ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಅದನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೊಟೊ ಹಾಕಿದ ಮೇಲೆ ಕಲ್ಲುಪ್ಪೇ ನಾನು ಯೂಸ್ ಮಾಡೋದು ಜಾಸ್ತಿ. ಕಲ್ಲುಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಟೊಮೊಟೊ ಬೇಗ ಫ್ರೈ ಆಗುತ್ತೆ, ಬೇಗ ಸಾಫ್ಟಾಗಿ ಬೇಯುತ್ತೆ ಅಂದ್ಬಿಟ್ಟು ಕಲ್ಲುಪ್ಪು ಹಾಕ್ಕೊತೀನಿ. ಇದು ಫ್ರೈ ಆದಮೇಲೆ 1 ಕಪ್ ಕಾಯಿ ತುರಿ ಇಟ್ಕೊಂಡಿರ್ತೀವಲ್ಲ, ಕಾಯಿ ತುರಿನ ಹಾಕಿ ಫ್ರೈ ಮಾಡ್ಕೊಬೇಕು, ತಿರುಗಿಸ್ಕೋಬೇಕು ನೀಟಾಗಿ. ಅದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿರ್ತೀನಲ್ಲ, ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಅದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರವೆ ತೊಗೊಂಡಿರ್ತೀವಲ್ಲ, ಅದೇ ಕಪ್ಪಲ್ಲಿ 1 ಕಪ್ ರವೆ ತೊಗೊಂಡ್ರೆ 2 ಕಪ್ ನೀರು ಹಾಕ್ಕೊತೀನಿ. ನಾನು ಸ್ವಲ್ಪ ತೆಳ್ಳಗೆ ಬೇಕು, ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಕಪ್ ನೀರು ಹಾಕ್ಕೊತೀನಿ ಅದೇ ಬಟ್ಲಲ್ಲಿ. ಇವಾಗ ಬೇಕಾದರೆ ನೀವು ಸಪ್ಪೆ ಉಪ್ಪು ಎಲ್ಲ ನೋಡ್ಕೊಬೋದು. ಇವಾಗ ಕುದೀತಾ ಇದೆ ಅಲ್ವಾ, ನೀರು ಕುದಿಯುವಾಗ ರವೆನ ಒಂದೇ ಸಲ ಹಾಕ್ಕೊಬಾರ್ದು. ಈ ಥರ ಸ್ವಲ್ಪನೇ ಉದುರಿಸ್ಕೊಂಡು ಒಂದು ಕೈಯಲ್ಲಿ ತಿರುಗಿಸ್ಕೊತಾ ಬರಬೇಕು. ಅವಾಗ ಗಂಟು ಆಗೋಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟೇ, ತುಂಬ ಸಿಂಪಲ್ಲು, ಚೆನ್ನಾಗಿರುತ್ತೆ ತೆಳ್ಳಗೆ. ತರಕಾರಿ ಏನು ಇಲ್ಲಪ್ಪ ಅಂತ ಅಂದ್ರೂ ಈ ಥರ ಸಿಂಪಲಾಗಿ ಮಾಡ್ಕೊಬೋದು. ಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬಿಸಿ ಬಿಸಿ ತಿನ್ಕೊಂಬಿಡ್ಬೇಕು, ಬಿಸಿ ಇದ್ದಾಗಲೇ ತಿಂದ್ರೇ ಒಂಥರ ಚೆಂದ. ಉಪ್ಪಿಟ್ಟು ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿ, ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಬಿಸಿ ಬಿಸಿಲಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.